ಇವತ್ತು ಇದರಿಂದ ಯಾರ್ಯಾರು ಅಡ್ಗವ್ರ ಎಲ್ಲಾನು ತಿಳ್ಕೊಬೇಕು. ಹೋಗ್ಬೇಕು ಇವತ್ತು. ಹೋಗುಮಂತೆ ನಡೀರಿ. ಸ್ಕೂಲ್ ಮೇಷ್ಟ್ರು ಬಂದನ ಕೇಳ್ರಿ ಅವ್ನು ಕಕ್ಕ ಹೋಗಮಂತ. ಅಲ್ಲ ಸ್ಕೂಲ್ ಮೇಷ್ಟ್ರು ವರ್ಗ ಮಕ್ಕಳನ್ನ ಯಾಕೆ ಒಳಕೋಗಿಲ್ವೇ? ಏನಾಯ್ತು ಇವಯ್ಯಂಗ ವರ್ಗ ಮಕ್ಕಂಬಿಟ್ಟವನ? ಏನೋ ಇರ್ಬೇಕೇನೋ ವರ್ಗ ಮಲ್ಕೊಬಿಟ್ಟದ ಕಣ ಇವಯ್ಯ. ಏನೋ ಸ್ಕೂಲ್ ಮೇಷ್ಟ್ರು ವರ್ಗ ಮಕ್ಕಳಿದ್ದಾನೆ. ಇರೋ ನೋಡ್ತೀನಿ. ನೆನ್ನೆ ಕರೆಂಟ್ ಹೊಡಿತಲ್ಲ ಅದಕ್ಕೆ ಎಲ್ಲೋ ಕರೆಂಟ್ ಶಾಕ್ ಮಕ್ಕೊಬಿಟ್ಟಿರಂಗ ಅವನ ಎದಳಿಸ್ತೀನಿ ಇರ್ರಿ. ಏನ ಕರೆಂಟ್ ಹೊಡಿತೆ? ಯಾವ ಕರೆಂಟ್ ಹೊಡಿತು? ಏನೇ ಪೂಜಾರಪ್ಪ ನೀನು ಹೇಳ್ತಿರೋದು ಒಂದು ಅರ್ಥನ ಆಗೋಲ್ದು. ಯಾಕ ಏನಾಯ್ತು? ಅದೇನಿಲ್ಲ ಬಿಡ್ರಿ. ಯಾಕೆ ಸುಮ್ಮನೆ ಊರಿಗೆಲ್ಲ ಕಾಂಟ ಮುಡಿಯೋದು. ಅವ್ನು ಎದಳಿಸ್ತೀನಿ ಇರ್ರಿ. ಅವಯ್ಯನ ಬತ್ತನ ಬರ್ಕಿಲ್ಲ ಕೇಳ್ತೀನಿ. ಬಂದ್ರ ಎಲ್ಲರೂ ಒಟ್ಟಿಗೆ ಹೋಗಕ್ಕೆ ಸರಿ ಹೋಗುತ್ತೆ. ಏನಯ್ಯ ಸ್ಕೂಲ್ ಮೇಷ್ಟ್ರೆ ಮಕ್ಕಳಿಗೆಲ್ಲ ಎದೇಳಯ್ಯ. ಅಯ್ಯೋ ಮಾರ ಏನು ಗಾಡಿಗೆ ಒಯ್ಕಂದು ವರ್ಗ ಮಕ್ಕಬಿಟ್ಟು ಎಲ್ಲ ನಿನ್ನ ಮಗ. ಅಯ್ಯೋ ಸ್ಕೂಲ್ ಮೇಷ್ಟ್ರೆ. ಅಯ್ಯೋ ಏನು ಊರು ಗಂಡಸ್ರೆಲ್ಲ ಬಂದ್ಬಿಟ್ಟಿರಿ. ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ. ಆಯಮ್ಮನೆ ಬಂದು ತಪ್ಕೊಂಡಿದ್ದು ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ. ಇದು ನನಗೂ ಅಯ್ಯಮ್ಮಗೂ ಸಂಬಂಧ ಇಲ್ಲ. ಏನು ಮಾಡಿಲ್ಲ, ನಾನು ಮಾಡಿಲ್ಲ. ಏನಾಯ್ತು? ನಾನೇನು ಮಾಡಿಲ್ಲ ಯಾರು ತಪ್ಪಂದಿಲ್ಲ ಅಂದ್ರೆ ಇದೇನು ಹೇಳ್ತಾರೆ ಇವಯ್ಯ? ಅಯ್ಯೋ ಮರಯ್ಯ ನಾವೇನೋ ಮಾತಾಡ್ಕೊಂಡ್ರೆ ಇವಯ್ಯ ಏನು ಹೇಳ್ತಾರೆ? ಸ್ಕೂಲ್ ಮೇಷ್ಟ್ರೆ ಯಾವಾಗ ಅಂತ ಇದು ಯಾವ್ದಾರು ಕನ್ಸ್ಕಿನ್ಸ್ ಕಾಣ್ತಿದೆ ಹೆಂಗ? ಯಪ್ಪ ಸದ್ಯ ಇವ್ರಿಗೆ ಏನು ವಿಚಾರ ಗೊತ್ತಿಲ್ಲ. ನಾನು ಎದುರ್ಕೊಬಿಟ್ನಲ್ಲಪ್ಪ ಒಂದೇ ಕ್ಷಣ. ಏನಾಯ್ತಪ್ಪ ಏನು ಬಿಡ್ತಪ್ಪ ಅಂತೇಳಿ ಇವಾಗ ಒಂಚೂರು ಸಮಾಧಾನ ಆಯ್ತು ನೋಡು. ದಿಗ್ಲುಡ್ತಂಗೆ ಆಗ್ಬಿಟ್ಟಿತ್ತು ಕಪ್ಪು. ಎಲ್ಲಿ ಗೊತ್ತಾಗ್ಬಿಟ್ಟೈತೋ ಬಿಟ್ಬಿಟ್ಟೈತು ಅಂತೇಳಿ ಇವಾಗ ಒಂಚೂರು ಜೀವ ಬಂದಂಗೆ ಆಯ್ತು. ಹ್ಞೂ ಕಣ್ರಲ್ಲ. ಸ್ಕೂಲ್ ಮೇಷ್ಟ್ರು ಕನ್ಸ್ಕಾಣ್ತಾವನೆ. ಅವಯ್ಯ ಕನ್ಸ್ಕಾಣ್ತಾವನೆ. ನಾವೇನೋ ಮಾತಾಡ್ಕೊಂಡ್ರೆ ಅವಯ್ಯ ಏನೇನೋ ಮಾತಾಡ್ತಾನೆ. ಕನ್ಸ್ಕಾಣ್ತಾವನೆ ಕನ್ಸು. ಕನ್ಸ್ಕಾಣ್ತಾವನಿ ಕನ್ಸು ಇದೆಲ್ಲ ಕನ್ಸು. ನಾನು ಏನೋ ಕನ್ಸ್ಕಾಣ್ತಾ ಕೂತಿದ್ದೆ, ಅದು ಕನ್ಸು ಹಂಗ ಬಿದ್ಬಿಡ್ತು. ನನ್ನ ಮಗ ಒಳಗೆ ಮನೆ ಕರಿತಿದ್ದೆ, ನಾನು ಒಳಗೆ ಹೋಯ್ತೀನಿ. ಅಯ್ಯೋ ಸ್ಕೂಲ್ ಮೇಷ್ಟ್ರೆ ಏನು ಕನ್ಸ್ಕಾಣ್ತೀಯ ಯಪ್ಪ ಭಗವಂತ. ನಿಂತರ ಕನ್ಸ್ಕಾಣೋರು ಯಾರು ಇಲ್ಲ ಬಿಡು. ಸರಿ. ಇವಳನ್ನ ಅವರು ಕಳ್ರು ಹಿಡಿಯಕ್ಕೆ ಹೋಯ್ತಾವೆ ಬತ್ತೀಯೇನ? ನಾನು ಕಳ್ರನ್ನ ಹಿಡಿಯೋಕೆ ಎಲ್ಲಿ ಬರುತ್ತೆ? ನಾನು ಪಾಠ ಮಾಡೋದು. ನಾನು ಕಳ್ರು ಹಿಡಿಯೋದೆಲ್ಲ ಬರ್ಕಿಲ್ಲ. ನೀವೇ ಹೋಗಿ ಬರೋರಿ. ಅವ್ನು ಚೀನಾ ಹುಡ್ಕಂತಿದ್ರಲ್ಲ ಹೋಗಿ ಬರ್ರಿ. ಏನು ಯಾರು ಹೆಂಗಸ್ರಿಲ್ಲ ಏನಿಲ್ಲ, ಗಂಡಸ್ರು ಹೋಗ್ತಿದ್ದೀರಿ. ಅಲ್ಲಕನಲ್ಲ ಮೇಷ್ಟ್ರೆ ಹೆಂಗುಸ್ರಾಕ ಈ ಕೆಲ್ಸಕ್ಕೆ ಹೆಂಗುಸ್ರು ಬಂದವ್ರಂದ್ರೆ ಒಬ್ಬರಿಂದ ಒಬ್ರು ಗಮನ ಬರುತ್ತೆ. ಯಾರಿರೋರು ಹಿಂದೆ ಅಂತ ಕೈವಾಡ ಗೊತ್ತಾಗಿಲ್ಲ. ಅದಕ್ಕೆ ಇವತ್ತು ರೆಡ್ ಹ್ಯಾಂಡಾಗಿ ಹಿಡಿಯಕ್ಕೆ ಹೋಗ್ತಾವಿ. ಹಿಡಿದು ಬರ್ತೀವಿ. ಅವರು ಇವರು ಚೂರಿನುವೆ ಮತ್ತೆ ಲಕ್ಷ್ಮೀನುವೆ ಅವ್ರ ಸೊಸೆ ಮನೆಗೆ ಹೋಗಾರ. ಇವತ್ತು ಏನೋ ಆರಾಮಿಲ್ಲಂತೆ ಹೋಗಿ ಬರ್ತಾರ. ಎಲ್ಲಿ ಏನು ಎತ್ತ ಅಂತ ಹೇಳಿ ತಿಳ್ಕೊ ಬರ್ತಾರ. ನಾವು ಆಟೊತ್ತು ಎಲ್ಲಾರು ಸೇರ್ಕೊಂಡು ಸುಮ್ಮನೆ ಸುತ್ತಾಡುಮಾ ಅಂತೇಳಿ. ಯಾರ್ಯಾರು ಹೆಂಗೆ ಹೋಯ್ತಾರೆ ಹೆಂಗೆ ಅಬ್ಸರ್ವ್ ಮಾಡುಮಾ ಅಂತೇಳಿ. ಸರಿ ಕಣ್ರಿ. ಊರವರೆಲ್ಲ ಹೋಗಿ ಗಂಡಸ್ರೆಲ್ಲ ಹಿಡ್ದಂಗೆ ಹೆಂಗಸ್ರು ಹಾಕ್ಬೇಕು ಹೇಳಿ ಕೆಲ್ಸಕ್ಕೆ. ಸರಿ ಹೋಗಿ ಬರ್ರಿ. ಸರಿ ಕಣಪ್ಪ ಆಯ್ತು. ಯಾವುದೋ ಗೊಂಗಲ್ ಕಳ್ದೋಗಿದ್ದಿ. ಕಳಿ ಬರ್ತೀವಿ. ನಡಿಯಲ್ಲ ಪೂಜಾರಪ್ಪ. ಓಮಂತ ಇನ್ನು ಯಾರ್ಯಾರದ್ರ ನೋಡುಮಂತ. ಇನ್ನು ಗಂಡಸ್ರು ಯಾರ್ಯಾರದ್ರ ಕರ್ಕ ಓಮಂತ ನಡಿ. ಇನ್ನು ಲಕ್ಷ್ಮೀನು ಒಂಚೂರು ಚಿಕ್ಕ ಬಂದ ಮ್ಯಾಗ ಹೇಳ್ತಾರ ಯಾರು ಎತ್ತ ಅಂತೇಳಿ. ನಾನು ಕೇಳ್ದೆ ಯಾರು ಇದರಿಂದ ಇನ್ವಾಲ್ವ್ ಆಗೋರು ಹೇಳ, ಯಾರಿಗೂ ಮಕ್ಕಿಲ್ದಂಗೆ ಮಾಡ್ಕಿಲ್ಲ ಅಂತೇಳಿ. ಅವ್ನು ಹೇಳ್ನೇವಲ್ಲ ಇವತ್ತೈತಿ ಅವ್ರದಾಗ ಮಾರಿಯಪ್ಪ. ನಡೀರಿ ಮುಂದೆ ನಡೀರಿ. ನಾನು ಬರ್ತೀನಿ ನಿಂದ ನಡೀರಿ. ಏನಲ್ಲ ಮೇಷ್ಟ್ರೆ ಯಾವುದೋ ಗುಂಗಲ್ ಕಳ್ದೋಗಿದ್ದಿ. ನೇಹಮ್ಮನ ಮೇಲೆ ಏನಾರು ಲವ್ವೇ? ಮಳ್ಳ ನೋಡ ಹೆಂಗ್ ನೋಡ್ತಾವನ. ಅಪ್ಪೋ ಪೂಜಾರಪ್ಪ ನೀನು ಎಲ್ಲಿ ಎಲ್ಲಾರ್ಗು ಹೇಳ್ಬಿಟ್ಟು ಡಂಗೂರ ಸಾರ್ಬಿಟ್ಟು ಅಂತ ದಿಕ್ಲುಟ್ಬಿಟ್ಟಿತ್ತು. ಇವಾಗ ಒಂಚೂರು ಸಮಾಧಾನ ಆಯ್ತು ನೋಡು. ಹೇಳಿಲ್ವಲ್ಲ ಅನ್ನೋದು ಕೇಳಿ ಅಂಥದ್ದು ಇಲ್ಲ. ಆದ್ರೆ ನೆನೆ ಯಮ ತಪ್ಕೊಂಡಾಗಿದ್ದ ಏನೋ ಒಂಥರ ಕರೆಂಟ್ ಹೊಡ್ದಂಗೆ ಆಯ್ತಾ ಅದೇ ಮೈಯೆಲ್ಲ ಜುಮ್ ಅಂತ ಅದ. ನನಗೊಂಥರ ಆಯ್ತದಕ್ಕಪ್ಪ. ನಾನು ಈಗಲೇ ಏನೂ ಹೇಳೋಕ್ಕಾಗಿಲ್ಲ. ಜೋ ಇಂಥ ವಿಚಾರ ಇಲ್ಲ ಎಲ್ಲರಿಗೂ ಹೇಳೋರು ಇಷ್ಟ. ನೀನೊಳ್ಳೆ ಬೇಸ್ ಹೇಳ್ತಿ. ಲವ್ ಆಗೋಯ್ತಪ್ಪ ಈ ವಯ ಮೇಷ್ಟ್ರುಗೆ ಲವ್ ಆಗೋಯ್ತಪ್ಪ. ಹುಡುಗಿ ನೇಹ ಅಲ್ಲಲ್ಲ ಏನೋ ಹೆಸರು ಹೇಳ್ತಿದ್ದಂಗಿಯೇ. ನೀನೊಳ್ಳೆ ಹೋಗಪುರ ಐತಪ್ಪ. ಸುಮ್ಮನೆ ಹುಡ್ಕೋಗು. ನಂಗೆ ನನ್ನ ಮಗ ಎದ್ದು ನೋಡ್ತೀನಿ. ನಾನು 10 ಗಂಟೆ ಆದ್ರೂ ಮಕ್ಕಳು ನೀನೇನೋ ಮತ್ತೆ ಅಲ್ಲಿ ಬಂದನ ಸೂರ್ಯ ಅಂದ್ರೆ 10 ಗಂಟೆ ಆಗೈತಿ. ನಾನು ಹೋಯ್ತೀನಿ ಹೋಗ. ನೀನೊಳ್ಳೆ ಬರೀ ರೇಕ್ಸದೇ ಆಯ್ತು. ಕಳ್ಳ ನಗದ. ಆ ಯಮ್ಮನ ಹೆಸರು ಹೇಳ್ತಿದ್ದಂಗೆ ಎಲ್ಲ ಕಿರ್ತು ಬಿಡ್ತಾನೆ. ಬಾರಿ ಅದೇ ಅಲ್ಲ ಈ ಊರ್ ಗಂಡಸ್ರೆಲ್ಲ ಎತ್ತ ಹೋಯ್ತಿದ್ರು. ಎಲ್ಲ ಒಗ್ಗಟ್ಟಾಗಿ ಹೋಗ್ತಾವ್ರೆ. ಎಲ್ಲೋ ಹೋಗ್ತಾವ್ರೆ. ಏನೋ ನಡೀತೈತಿ. ನಡೀಲಿ ಏನು ನಡೀತೈತಿ ಅಂತ ತಿಳ್ಕೋಬೇಕು ಮೊದಲು. ಏನೋ ನಡೀತಿರೋಂಗದ. ಈ ವಿಚಾರನ ಫಸ್ಟು ಅಕ್ಕ ಹಿಂಗೆ ಹೇಳ್ತೀನಿ. ಅಕ್ಕ ಏನು ಹುಡುಕ್ಬೇಕು, ಎಲ್ಲಿದ್ದಾಳೋ ಏನೋ. ಹುಡುಕ್ತೀನಿ. ಏನಲ್ಲ ಪಪ್ಪಣ ಮನೆಯೆಲ್ಲ ಬೇಸಿಟ್ಬಿಟ್ಟಿದ್ಯಲ್ಲ ಮನೆಯ. ಚೆನ್ನಾಗಿ ಮುಡ್ಕಿಸ್ತಿದ್ದೆ ಬಿಡು. ಎಡ್ತಿಗಾಳೆ ಮನೆ ಬಲ್ ಚೆನ್ನಾಗಿರ್ತಿದ್ದೆ ಬಿಡಲ್ಲ. ಹಾಕಿನೇ ಕಣಪ್ಪ. ಕೂಲಿಯಕ್ಕೆ ಹೋಗಿ ದುಡ್ದಿದ್ರು ಹೊತ್ತಾಗ ಆನ್ಲೈನಲ್ಲಿ ಅವ್ರ ಹತ್ರ ಹೋಗಿ ಬೆಡ್ಶೀಟು ಅವು ಇವು ಎಲ್ಲ ತರಿಸ್ಕೊಂಡು ಮನೆಗೆಲ್ಲ ಬಣ್ಣ ನೋಡ್ಸೋದಕ್ಕಪ್ಪ. ಒಂಚೂರು ಗಿಲವೆಲ್ಲ ಮಾಡಿಸಿ ಬಣ್ಣ ಓಡಿಸೋದು ರೂಮಾಗೆ ಒಂದಕ್ಕೆ. ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಭಾಳ ಬದಲಾಗೋಳಕಪ್ಪ. ಮೊದಲಿನಂಗಿಲ್ಲೋ ನಾನು ನಂದು ನಮ್ಮ ಮನೆ ಅಂತದಳ. ಹೌದೇ ಸರಿ ಹೋಯ್ತು ತಗ. ಒಳ್ಳೆ ಬುದ್ಧಿ ಕಲ್ತದೆ ಹಂಗಾರೆ ಈ ಹೆಣ್ಮಗ. ಈಗ ಎದ್ರ ಸುಮ್ಮನೆ ಬ್ಯಾಡವೆ. ಯಾವಾಗ ಮಕ್ಕಂಡಿತ್ತು ಮಗ? ಅಪ್ಪಯ್ಯ ರಾತ್ರಿಯಿಂದ ಹುಷಾರಿಲ್ಲ. ಡೊಲೋ ಮಾತ್ರ ಕೊಟ್ಬಿಟ್ಟು ಮಲ್ಗಿಸ್ತೀನಿ. ಒಂಚೂರು ಇವಾಗ ಒಂಚೂರು ಹುಷಾರಾಗ ಇದ್ದಾಳೇನೋ. ಗಂಜಿ ಕೈಸ್ಕೊಬಂದು ಕೊಡ್ಬೇಕು. ನಾನು ಯಾಕೆ ಆರಾಮಿಲ್ಲ ಅಂದ್ಬಿಟ್ಟು ಮಲ್ಕೊಬಿಟ್ಟಿಲ್ಲ ಅಂದ್ಬಿಟ್ಟು ಮೊಳಿ ಮುಟ್ಟು ನೋಡಿದ್ರೆ ಬೇಗ ಸುಡ್ತಾ. ಆಮ್ಯಾಕಿಂದ ಹಾಸ್ಪಿಟ್ಲ್ ಕರ್ಕೊ ಹೋಯ್ತೀನಿ ಕಣ. ಮಗ ಕಲ್ಪನಾ ಕಲ್ಪನಾ. ಅಯ್ಯೋ ರೀ ಮಾವರ, ನೀವು ಬಂದಿರಟ್ಟಿ ಅಕ್ಕ. ಬಂದೆ ಏನ್ರಿ ಮಾವರ ಅಲ್ಲಕಂತ ಈ ಆರಾಮಿಲ್ಲ ಅಂತ ಹೆಂಗ ಎದ್ದು ಕುತ್ಕೊಳ್ಳೋದು. ಏನಾರ ಆಗಿದ್ರೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತಿ? ಗೊತ್ತಾಗಿಲ್ಲ ಅಷ್ಟವ. ಆರಾಮಿಲ್ಲ ಅಂದಾಗ ಮಕ್ಕ ಮಗ ಹಿಂಗ ಎದ್ದು ಪಟ್ಟಣ ಕುಂತ್ಕೊಬಿಟ್ರೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀನಿ? ನಿಮ್ಮ ಬಪ್ಪಂಗೆ ಏನಾದ್ರು ಉತ್ತರ ಕೊಡ್ಮವ. ಹೆಂಗ ಎದ್ದು ಕುತ್ಕೊಳ್ಳೋದು.
ಅಯ್ಯೋ ಮಾವರ ನೀವು ಬಂದಿರೋದು ಅಪರೂಪಕ್ಕೆ ಬಂದಿರಿ. ಏನು ಎತ್ತ ಅಂತ ಕೇಳ್ದಂಗೆ ಬಿಡ್ದಂಗೆ ನನಗೊಂಥರ ಕೂತ್ಕೊಳ್ರಿ ಮಾವರ, ಉಪ್ಪಿಟ್ಟು ಮಾಡ್ಕೊಡ್ತೀನಿ, ಏನಾರು ಮಾಡ್ಕೊಡ್ತೀನಿ. 10 ಗಂಟೆ ಆಗ್ಬಿಟ್ಟದಲ್ರಿ, ಎದಳು ಸಿಕ್ಕಿಲ್ವೇ? ಮಾವರ ಏಟತ್ತಾಗ ಬಂದರು? ಯವ್ವ ತಾಯಿ, ನಿಂಗೆ ಆರಾಮಿಲ್ಲ, ನಂಗೆ ಉಪ್ಪಿಟ್ಟು ಕೊಡ್ತಿ, ಸುಮ್ಮನೆ ಕುತ್ಕ. ಇದೆಲ್ಲ ಮಾತಾಡಿದ್ರು ಬೇಸ್ ಮಾತಾಡ್ತಿ. ಕುತ್ಕ, ಮಲ್ಕ ಆರಾಮಾಗಿ ಮಕ್ಕ. ನಿಮ್ಮ ಮತ್ತೆ ಇಡ್ಲಿ ತಗೊಬತ್ತೀನಿ ಅಂದವಳು, ಏನು ಮಾಡ್ಬೇಡ. ನಾನು ಆಗಲೇ ಫೋನ್ ಹಚ್ಚಿದ್ದೀನಿ ಮತ್ತೆ ತಗೊಬತ್ತೀನಿ ಇಡ್ಲಿ ಅಂದವಳು, ಕುತ್ಕ. ಅಲ್ರಿ ಮಾವರ, ಅತ್ತೆಯವರು ನಮ್ಮನೆ ಅಕ್ಕ ದಿಟಾಳು ಬತ್ತವ್ರೆ. ನೀವು ಹೇಳ್ತಿರೋ ದಿಟ ತಾನೆ, ಅವರು ಇಡ್ಲಿ ತಗೊಬತ್ತವ್ರೆ. ಏನು ಮಾವರ ನೀವು ಹೇಳ್ತಿರೋದು? ಹೌದು ಕಣವ, ನೀನು ಇಷ್ಟು ಬದಲಾಗಿದ್ದಿ. ಅದೇ ನೋಡ್ಬಿಟ್ಟು ಬೇರೆ ಎದ್ರುಕೊಬಿಟ್ಟಿದಂತಲ್ಲ, ಜ್ವರ ಅಂತ ರಾತ್ರಿ ಎಲ್ಲ ನಾಳಾಡ್ತಿದ್ದೆ ಅಂದ್ಬಿಟ್ಟು ನಿಂಗೆ ಅಂಡೆ ಹೇಳ್ದ. ನಾನು ಆಗಲೇ ಬಂದು 2 ತಾಸು ಆಯ್ತು. 10 ಗಂಟೆ ಮಕ್ಕಳು ಆಮೇಲೆ ಎದಳ್ಸು ಮಾಡ್ಬಿಟ್ಟು ನಾನೇ ಹೊರಗೆ ಕುಂತಿದ್ದು ಮಕ್ಕಳು ಮಾತಾಡ್ಕೊಂಡು ಇವನು ನಾನು. ಅದೆಲ್ಲಿ ಏನು ಎತ್ತ, ನೀನೇ ಒಬ್ಬಕಿನೇ ನೋಡ್ರದು ಊರು ಗಂಡಸರೆಲ್ಲ ಹೋಗಿ ಬರುಮಾ ಅಂತೇಳಿ. ಎಲ್ಲಿ ಏನು ಎತ್ತ ಅಂತೇಳಿ ಹುಡುಕ್ಬೇಕಲ್ಲವ. ಅಕಸ್ಮಾತ್ ಹೋಗೋದಂಗ ಹೆಂಗ? ಅಯ್ಯೋ ಅಯ್ಯೋ ಮಗ, ಇದೇ ಕಮ್ಮಿ ಇದು ಕಾಲ ಬೀಳ್ತಿ, ಎದಳು ಮೆಕ್ಕ ಎದಳು. ಮನೆ ಸೊಸೆ ಬಂದಿನೋ ಹಿಂಗೆ ಬೀಳ್ಬಾರ್ದು ಕಾಲಕ್ಕೆ. ಎದಳು ಮೆಕ್ಕ ಎದಳು. ಯಾಕ ಹಿಂಗೆ ಕಾಲ ಬೀಳ್ತಿರೋದು ನೋಡು, ಮಂದಿ ಆಡ್ಕೊಂಡು ನಗಿತಾರೆ. ಎದಳವಾ ಎದಳು ಮೆಕ್ಕ. ಆಕೆ ಒಬ್ಬಾಕಿನೇ ಅಲ್ಲಕ್ಕಪ್ಪ, ನಾನು ಕಾಲು ಹಿಡ್ಕೊತೀನಿ, ತಪ್ಪಾಯ್ತಕ್ಕಪ್ಪ. ಇನ್ನೊಂಕಿತ ಎದುರು ಮಾತಾಡೋಕ್ಕಿಲ್ಲಕ್ಕಪ್ಪ. ನಾನು ಇಬ್ಬರನ್ನು ಕ್ಷಮಿಸ್ಬಿಡಪ್ಪ. ಅವ್ವನು ನೀನು ಕ್ಷಮಿಸಿರಿ ಅಂತಂದ್ರೆ ನಂಗೆ ಅದೇ ಖುಷಿ ಕಣಪ್ಪ. ಇನ್ನೊಂಕಿತ ಯಾವತ್ತು ಎದುರು ಮಾತಾಡೋಕ್ಕಿಲ್ಲ ಕಣಪ್ಪಯ್ಯ. ಇಬ್ರು ಏನು ಕಾಲಕ್ಕೆ ಬಿದ್ದಿರಿ ಹಿಂಗಾಯ್ತು? ಎದಳ್ರಿ ಮ್ಯಾಕ. ನಾನು ನಿನ್ನ ಕಾಲಕ್ಕೆ ಬೀಳ್ರಿ ಅಂತ ಬಂದಿನೇನ? ಬಿಡುವತ್ತಾಗ ಏನಾರು ಇದು ಮಾಡಕೊಂಡ್ರು ಹಿಂಗೆ ಕಾಲಕ್ಕೆ ಬಿದ್ದುಬಿಡ್ತೀರಪ್ಪ. ಏನೋ ಮಾಡಿದ್ರು ತಪ್ಪು ಮಾಡಿಲ್ಲ. ಎದಳು ಮ್ಯಾಕ. ನಾನು ಅಂತ ತಿಂದಾಗ ಹುಡುಕುದಿಯಾಗ ನಮ್ಮ ಅವ್ವಂಗೆ ಭಾಳ ಮಾತಂದಿನಿ. ನಮ್ಮ ಅವ್ನು ಹಿಂಗೆ ಮಾಡಿದ್ಲು, ನಮ್ಮ ಅತ್ತೆ ಒಂದಾಗಿಲ್ವೇನ? ನಮ್ಮ ಇವಳು ಕಾಳಮ್ಮವ ನೋಡ್ಕೊಳಕ್ಕಿಲ್ವೇನ ನಾನು? ಬಿಡುವತ್ತಾಗ ಇದೊಳಗೆ ಮಾರೇ ಸರಿ ಹೋಯ್ತು. ಎದಳಬೇಕು ಸರ್, ಎರಡು ಮಾಡ್ತಾ ತಪ್ಪು ಮಾಡಿ ಏನ? ಮೊದಲೇ ಹುಷಾರಿಲ್ಲ ನಿನ್ಗೆ ಹಿಂಗೆ ಕಾಲಕ್ಕೆ ಬಿದ್ದರೆ ಏನ? ಎದಳು ಮ್ಯಾಕ ಎದಳವ ಮ್ಯಾಕ. ನಂಗೆ ಗುಚ್ಚಲ್ಲ, ಅದಕ್ಕೆ ಕಾಲಕ್ಕೆ ಬೀಳುವಂತ ಬೆಳೆಸ್ಕೊತೀನಿ. ಅವೇ 2 ಕಾಲು ಇಟ್ಕೊಂಡ್ಬಿಟ್ಟವ ಬುಡ್ನವಲ್ಲ. ನಂಗೊಳೆ ಕತೆ ಆಗ್ಬಿಟ್ಟದ. ಈ ಹೆಣ್ಮಗಿಗೆ ನೋಡಿದ್ರೆ ಜ್ವರ ಬಂದವ, ಇವ್ ನೋಡಿದ್ರೆ ಅಪ್ಪಯ್ಯನದು ತಪ್ಪಾಯ್ತು ಅಂತ ಕಾಲಕ್ಕೆ ಬಿದ್ದವನ. ನಾನೇನಾರು ಕಾಲಕ್ಕೆ ಬೀಳುವಂತ ಹಿಡ್ಕೊಂಡಿನೇನ? ನೀನೊಳೆ ನಾನೇ ಬೀಳುವಂತ ಹೇಳಿ ಏನಂತ ಹೇಳ್ತಿ? ಇಡ್ಲಿ ತಗೊಬಂದೆ, ಫಸ್ಟ್ ತಿನ್ಸಿ ಇವಕ್ಕ 2 ಹಾಕೊಡು. ನೋಡು ಮಕ್ಕ ಹೆಂಗ್ ನೋಡ್ತಾವ. ಎದಳ್ರಿ ಮ್ಯಾಕ. ನೀನೇನಾರು ಈಗ ನಿಮ್ಮ ಮತ್ತೆ ಕಾಲಕ್ಕೆ ಹೋಗಿ ಬಿದ್ದಿ ಅಂದ್ರೆ ಮಗ ನಿಮ್ಮ ಮತ್ತೆ ನಿನ್ನ ಬುಟ್ಟೆ ಬಿಡ್ತಾಳ, ಮಾತಾಡೋಕಿಲ್ಲ. ಬಿಟ್ರು ಎದಳ್ರಿ ಮ್ಯಾಕ. ಅತ್ತೆಯವರ, ನಾನುವೇ ನನ್ನ ಗಂಡನವೇ ಅವಮಾನ ಮಾಡಿವಲ್ಲ ನಿಮ್ಗೆ ಆಯ್ದಾಗ. ನಂದು ತಪ್ಪಾಯ್ತು, ಕ್ಷಮಿಸ್ಬಿಡ್ರಿ ಅತ್ತೆಯವರ. ಇನ್ನೊಂಕಿತ ಇಂಥ ಕೆಲಸ ಮಾಡೋಕ್ಕಿಲ್ಲ, ಕ್ಷಮಿಸ್ಬಿಡ್ರಿ ಅತ್ತೆಯವರ. ನೀವಿಬ್ರು ಅಳ್ಬೇಡ್ರಿ. ನನ್ನ ಕೈಯಿಂದ ನೋಡಕ್ ಆಗ್ತಿಲ್ಲ. ಯಾರು ತಪ್ಪು ಮಾಡೋಕ್ಕಿಲ್ಲ ಹೇಳ್ರಿ, ಎಲ್ಲರೂ ತಪ್ಪು ಮಾಡ್ತಾರೆ ಈಗಿನ ಕಾಲದಾಗ. ಕ್ಷಮಿಸಿ ಮುಂದೆ ನಡೆಯೋದು ನಮ್ಮ ಕರ್ತವ್ಯ. ನಾನು ತಪ್ಪು ಮಾಡ್ತಿದ್ನಪ್ಪ. ಅವಾಗ ನನ್ನ ಗಂಡ ಜೊತೆ ಸೇರ್ಕೊಂಡು ನಮ್ಮ ಮತ್ತೆ ಸೇರ್ತಿದ್ದಿಲ್ಲ. ಅವಾಗ ನಮ್ಮ ಮತ್ತೆ ಬುದ್ಧಿವಾದ ಹೇಳಕ್ಕೆ ಇದು ಮಾಡಿ ನನ್ನ ಗಂಡ ಅದು ಬಸ್ತಾನೆ ಇಲ್ಲೇನ? ಎಲ್ಲರೂ ತಪ್ಪು ಮಾಡ್ತಾರೆ ಕಲ್ವಾ, ಯಾರು ತಪ್ಪು ಮಾಡ್ದಂಗೆ ಇರೋಕ್ಕಿಲ್ಲ. ಈಗಿನ ಕಾಲದಾಗ ಯಾರು ತಪ್ಪು ಮಾಡೋಕ್ಕಿಲ್ಲ ಹೇಳು? ಪ್ರಪಂಚವ ತಪ್ಪು ಮಾಡುತ್ತಾ. ಒಬ್ರದಾರು ಒಂದು ತೂತು ಇದ್ದೇ ಇರುತ್ತೆ, ಯಾರ್ದು ತೂತಿಲ್ಲ ಜಗಳಿಲ್ಲ ಅನ್ನಂಗಿಲ್ಲ. ಯಾಕ ನೀನು ಅಳದು? ಮೊದಲು ಆರಾಮಿಲ್ಲ ಅಂತಿ. ನಾನೇನಾರು ನಿನ್ನ ಕ್ಷಮಿಸಿಲ್ಲ ಅಂದ್ರೆ ನಾನು ಇಡ್ಲಿ ತಗೊಬತ್ತಿದ್ದೆ, ನಿಮ್ಮ ಮಾವನಿ ಮಟ್ಟಿ ಬಾಗ್ಲಕ್ಕೆ ಬತ್ತಿದ್ದೆ. ನಾನು ಕಳಿಸ್ತಿದ್ದೆ ನಿಮ್ಮ ಮಟ್ಟಿ ಬಾಗ್ಲಕ್ಕ ನಿಮ್ಮ ಮಾವನ. ಅವ್ವ ಇವಳು ಮಾತಾಡ್ತಾ ನಾನು ನಾವು ಕೊಟ್ಬಿಟ್ಟವ ನಿನ್ಗೆ. ನನ್ನ ತಪ್ಪಾಯ್ತು ಕಣವ, ತಪ್ಪಾಯ್ತು. ಇನ್ನೊಂಕಿತ ಇಂಥ ಕೆಲಸಗಳು ಮಾಡೋಕ್ಕಿಲ್ಲ ಕಣವ. ಮುಚ್ಚಜ ಬಾಯಿನ. ಅವಳು ಮಾತು ಅನ್ನೋದಕ್ಕಿಂತ ನಿನ್ನ ಬುದ್ಧಿಗೆ ಎಲ್ಲೋಗಿತ್ತು? ಯಾಳೆದೆಲ್ಲ ಮಾತಾಡ್ಕೊಂಡು ಕುಂದ್ರಕ ಸುಮ್ಮನೆ ಆ ಹೆಣ್ಮಗಿನ ಮೇಲೆ ಅಪರಾಧ ಹೊರಿಸ್ಬೇಡ. ಗಂಡಾಗಿದ್ದವನು ಬೇಸ್ ಒಬ್ಬನ ಕಡೆ ಅಪ್ಪನ ಕಡೆ ಕಿತ್ರ ಆ ಹೆಣ್ಮಗ ಯಾಕಂತಿತ್ತು? ನಿನ್ನ ತಪ್ಪಿಟ್ಕೊಂಡು ಆ ಹೆಣ್ಮಗಿಗೆ ಏನಂತಿ ಹೇಳ್ತೀನಿ? ಅದು ಬಸ್ ಹೋಗ್ತಾರದ ಜವಾಬ್ದಾರಿ ನಿಂದಿರುತ್ತಾ? ಕಟ್ಕ ಬಂದಿವಿ ಅಂದ್ಬಿಟ್ಟು ಫ್ರೀ ಬಿಟ್ರ ಅವು ಇದನ್ನ ಫ್ರೀಯಾಗಿ ಲೂಸ್ ಮಾಡ್ಕೊಂಡು ಹೋಯ್ತಾ ಇರ್ತಾವ. ಅದನ್ನ ಲೂಸ್ ಬಿಡೋ ಹೊತ್ತಾಗ ಬಿಡಬಾರ್ದು, ಗಟ್ಟಿಯಾಗಿ ಹಿಡ್ಕೋಬೇಕು. ನಮ್ಮ ತಪ್ಪೆಲ್ಲ ಕ್ಷಮಿಸಿ. ನೀವು ನಮ್ಮನ್ನು ಖುಷಿಯಾಗಿ ನೋಡ್ಕೊತಿದ್ದೀರಲ್ಲ, ನಮ್ಗೆ ಅದೇ ಖುಷಿ. ಇನ್ನೇನು ಬೇಡಮ್ಮವ. ಸರಿ ಅದೆಲ್ಲ ಸರಿ. ಇವಾಗ ನಿಮ್ಮ ಮತ್ತೆ ಇಡ್ಲಿ ತಂದೊಳೆ ಹಾಕಿಸ್ಕ ತಿನ್ನೋರಂತ ನೀವು ಇಬ್ರು ಎಲ್ಲಿ ಯಾವ ಮನೆಯವ? ನಾನು ಹೋಗ್ಬೇಕು, ಗಂಡಸರೆಲ್ಲ ಕಾಯ್ಕೊಂಡು ನಿಂತಿರ್ತಾರ. ಇವತ್ತು ಹೆಂಗಾರು ಮಾಡಿ ಆ ಚೀನ ಹುಡ್ಕೊಂಡು ಹಿಡಿಬೇಕು ಅಂತಾನೆ ಕುಂತೀವಿ. ಅವರಿಂದ ಯಾರವ್ರೆ ಅಂತೆಲ್ಲ ಕಂಡ್ಕೋಬೇಕು. ಎಲ್ಲಿಯವ ಮನೆ ಇರೋದು? ಅವರ ಬೋರಮ್ಮ ಮನೆ ತವು ಇಂದ ಪಾಳ್ಬಿದ ಮನೆ ಇಲ್ಲ ಒಂದು. ಇದ್ರದ್ದು ಹೂವಿನ ಗಿಡ ಎಲ್ಲ ಹಾಕೋರಲ್ಲ, ಒಂದು ಮನೆ ದೊಡ್ಡ ಮನೆ ಅದಲ್ಲ. ಅಲ್ಲಿ ಯಾರು ವಾಸ ಮಾಡ್ತಿಲ್ಲ ಅಂದ್ರಲ್ಲ, ಆ ಮನೆಯಾಗಿ ಜಯ ಮತ್ತು ಬುರುಡ ಸ್ವಾಮಿ, ಚೀನಾ ಹುಡುಗಿ ಎಲ್ಲ ಅದಾರ ಅಲ್ಲಿ. ನಾನೇ ಮೊನ್ನೆ ನೋಡೀನಿ. ಇವತ್ತೈತಿ ನಮ್ಮ ಅದಕ್ಕೆ ಕ್ರಾಚಾರ ಅಂದ್ರೆ ಏನು ಅಂತ ತೋರಿಸ್ಕೊಡ್ತೀನಿ ನಮ್ಮ ಅಮ್ಮಂಗ. ನಡ್ಕೋಬೇಕಾಗಿ ಇನ್ನೊಂಕಿತ ಇಂಥ ಕೆಲಸಗಳು ಮಾಡಬಾರ್ದು, ಹಂಗೆ ಮಾಡ್ತೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.